ಇತ್ತೀಚೆಗೆ ಜಾಸ್ತಿ ಈ ಮಾತ್ರೆಗಳೆಲ್ಲ ಎಲ್ಲಿಟ್ಟಿದ್ದೀನೋ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಾನೇ ಹೋಗಿ ತಗೊಂಡು ಬಂದು ಈ ಕೆಮ್ಮಿಗೆ ಔಷಧಿ ತಗೊಳ್ತಾ ಇದ್ದೆ. ಅಮ್ಮ, ಪೂಜಾ ಪೂಜಾ, ಅಮ್ಮ ಪೂಜಾ, ಹೇಳಮ್ಮ ಪೂಜಾ, ಮನೆಯ ಒಳಗಡೆ ಮಾತ್ರೆಗಳೆಲ್ಲ ಬಿಟ್ಟಿದ್ದೀನಿ, ತಗೊಂಡು ಬಂದು ಕೊಟ್ಟರೆ ನಮ್ಮ ಕೆಮ್ಮು ಜಾಸ್ತಿ ಆಗಿದೆ ನನಗೆ. ನೋಡಿ ಮಾವನವ್ರೆ, ನಿಮ್ ಮಾತ್ರೆ ತಂದ್ಕೊಡೋಕೆ, ಹಾಗೆ ನಿಮಗೆ ಹೊತ್ತಿಗೆ ಊಟ ತಂದ್ಕೊಡೋಕೆ, ನಿಮ್ಗೆಲ್ಲ ಬಿದ್ದಿರೋ ಕೋಲ್ ತಂದ್ಕೊಡೋಕೆ ನನ್ನೇ ಈ ಮನೆ ದಾಸಿ ಅಂತ ಮಾಡಿದ್ರ? ನೋಡಿ, ನಾನು ಈ ಮನೆ ಸೊಸೆ, ನನ್ನನ್ನ ಗೌರವದಿಂದ ನಡ್ಸೋದು ಕಲೀರಿ ಫಸ್ಟ್. ಏನಮ್ಮ, ಈ ಮನೆಯಲ್ಲಿ ನಾನು ನಿನ್ನನ್ನು ಗೌರವದಿಂದ ನಡೆಸಿಕೊಂಡಿಲ್ವಾ? ಈ ಮನೆಯ ಭಾಗ್ಯಲಕ್ಷ್ಮಿ ಅಂತಾನೆ ನಾನು ತಿಳ್ಕೊಂಡಿದ್ದೀನಿ ಕಣಮ್ಮ. ಅಲ್ಲಮ್ಮ, ನಿನ್ನ ಗೌರವ ಹಾಳಾಗುವಂತ ಕೆಲಸ ಯಾರಮ್ಮ ಮಾಡಿದ್ದು? ನಿನ್ನ ಗೌರವ ಹಾಳಾಗುವಂತ ಕೆಲಸ ಏನಮ್ಮ? ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ಕೆಮ್ಮು ಜಾಸ್ತಿ ಆಯ್ತು, ಅದಕ್ಕೆ ಮಾತ್ರೆ ತಿನ್ನೋಣ ಅಂತ ನಿನ್ನನ್ನು ಕರೆದೆ ಕಣಮ್ಮ. ಏನಮ್ಮ, ಅದಕ್ಕೆ ಹೀಗೆಲ್ಲ ಮಾತಾಡೋದಾ? ಇದು ನಿನಗೆ ಸರಿ ಅನಿಸುತ್ತೇನಮ್ಮ? ಈಗ ನಾನು ಹಿರಿಯರಿಗೆ ಕೊಡ್ತಕ್ಕಂಥ ಗೌರವ ಏನು? ಅಯ್ಯೋ, ಈ ಮನೆಯಲ್ಲಿ ನಾನು ಒಬ್ಳೇನ ಇರೋದು? ಯಾಕೆ ನಿನ್ ಮುತ್ತಿನ ಸೊಸೆ ಇಲ್ವಾ? ನೋಡಿ, ಅವಳನ್ನ ಕರೆದು ಬೇಕಿದ್ರೆ ನಿಮ್ ಸೇವೆ ಮಾಡಿಸ್ಕೊಳ್ಳಿ. ಅಂಥದ್ರಲ್ಲಿ ನಿಮ್ ಕಣ್ಣಿಗೆ ಈ ಮನೆಯಲ್ಲಿ ನಾನು ಒಬ್ಳೇನ ಕಾಣೋದು? ಮಾತಾಯಿನ ಅದ್ರಲ್ಲೂ ಆಡಿ ಒಬ್ಬಳಿ ಕೊಂಡಾಡೋದು ನಿಮ್ ಕಣ್ಣಿಗೆ ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ರು ಮಾಡ್ಸೋದಿಲ್ವಾ? ಮುದಿಗೂಬೆ ತಂದು. ಅಮ್ಮ ಪೂಜಾ, ನೀನು ಈ ಮನೆಯ ನೋಡಮ್ಮ, ನೀನು ಮತ್ತು ಶಾಂತಿ ಈ ಮನೆಯ ಎರಡು ಕಣ್ಣುಗಳು ಇದ್ದಂತೆ ಕಣಮ್ಮ. ಯಾವುದೇ ಕಣ್ಣಿಗೆ ನೋವಾದರೂ ನನಗೆ ಕಣಮ್ಮ ನೋವಾಗದು. ನನಗೆ ನೋಡಮ್ಮ, ಶಾಂತಿ ತುಂಬಾ ಗರ್ಭಿಣಿ ಕಣಮ್ಮ. ಸ್ವಲ್ಪ ನಿನಗೆ ಕೆಲಸದ ಒತ್ತಡ ಜಾಸ್ತಿಯಾಗಿ ಈ ರೀತಿಯಾಗಿ ನೀನು ಮಾತನಾಡ್ತಿದ್ದೀಯ ತಾಯಿ ನೀನು. ಆದರೆ ನೋಡಮ್ಮ, ನಿಮ್ಮಿಬ್ಬರಲ್ಲಿ ಭೇದವನ್ನು ಹೇಳಿಸುವ ಹೀನ ಗುಣ ನನಗಿಲ್ಲಪ್ಪ, ನನಗಿಲ್ಲ. ಅಂದ್ರೆ ಏನ್ ಮಾವ, ಈ ಪ್ರಪಂಚದಲ್ಲಿ ನಿನ್ ಸೊಸೆ ಬಿಟ್ರೆ ಯಾರು ಗರ್ಭಿಣಿನೇ ಆಗಿಲ್ವಾ? ಯಾಕೆ ಅವರೆಲ್ಲ ಹೊಲದ ಕೆಲ್ಸ, ಮನೆ ಕೆಲ್ಸ, ಅದು ಇದು ಅಂತ ಮಾಡೋದೇ ಇಲ್ವಾ? ಸೊಸೆ ಬಾರಿ ಗರ್ಭಿಣಿ ಆಗಿರೋದು ಈ ಪ್ರಪಂಚದಾಗ ಯಾರು ಆಗೇ ಇಲ್ಲ ಅನ್ನೋಗೆ. ಅವ್ರೆಲ್ಲರಿಗೂ ನಾಲ್ಕಲ್ಲಿ ಹೆರಿಗೆ ಆಗಿಲ್ವಾ? ಅದ್ರಲ್ಲೂ ಆ ಪುಣ್ಯ ಕೆಟ್ಟಿ ಕಾಲ್ ಚಾಚ್ಕೊಂಡ್ ಮಲ್ಕೊತಾರೆ, ಕಾಲ್ ಚಾಚ್ಕೊಂಡು. ನಾನು ಈ ಮನೆ ಕೆಲಸ ಮಾಡ್ಕೊಂಡು ಬಿಟ್ಟಿರ್ಬೇಕಾ? ಪೂಜಾ, ಪೂಜಾ, ಮೈ ಮೇಲೆ ಎಚ್ಚರವಿರಲಿ. ಹಣದಲ್ಲಿ ಮನದಲ್ಲಿ ದುಷ್ಟ ಆಲೋಚನೆಗಳು ತುಂಬಿಕೊಂಡು ಮಾತನಾಡ್ತಿದ್ದೀಯಲ್ಲ ನೀನು. ಮನೆತನದಲ್ಲಿ, ನನ್ನ ಮನೆತನದಲ್ಲೇ ಭೇದವೆನಿಸುವ ನಿನ್ನಂತ ಹೆಣ್ಣುಗಳನ್ನು ಯಾವ ಕುಟುಂಬದಲ್ಲೂ ಸಹ ಸರಿಯಾಗಿ ಬಾಳ್ವೆ ಮಾಡ್ಲಿಕ್ಕಾಗಲ್ಲ ತಾಯಿ. ಈ ರೀತಿ ಯಾವನು ಭೇದವನ್ನ ಹೆಣಿಸಬಾರ್ದು. ಏ ಬುದ್ಧಿಯ, ನಾಲ್ಗೆ ಬಿಗಿಡ್ ಮಾತಾಡು. ಕಟ್ಟೆಗಾಗೋ ವಯಸ್ಸಾಗಿದೆ, ಅಂತದ್ರಲ್ಲಿ ಬಾಯಿ ಬಂದಾಗ ಮಾತಾಡ್ತೀಯ. ಇಲ್ಲಿವರೆಗೂ ನನ್ನ ಗಂಡನ ನನಗೆ ಒಂದ್ ಮಾತಂದಿಲ್ಲ, ಅಂತದ್ರಲ್ಲಿ ನನ್ನೇ ಮಾರಿ ಅಂತ ಬೇರೆ ಕರೀತೀಯ. ಮೈ ಮೇಲೆ ಪ್ರಜ್ಞೆ ಇರ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ಇನ್ನು ಈ ಹಳ ಕೊಂಪಲ್ಲಿ ಇನ್ನು ಎಷ್ಟು ದಿನ ಅಂತ ಇರ್ಬೇಕು? ಎಲ್ಲ ನನ್ನ ಕರ್ಮ. ಹೌದಮ್ಮ,
ನಿಜವಾಗಲೂ ನನಗೆ ಬುದ್ಧಿ ಇಲ್ಲಮ್ಮ, ನಿಜವಾಗಲೂ ನನಗೆ ಬುದ್ಧಿ ಇಲ್ಲ. ಹಿರಿಯರ ಬಗ್ಗೆ ಮನೆತನದ ಬಗ್ಗೆ ಗೌರವವಿಲ್ಲದ ಹೆಣ್ಣನ್ನು ಈ ಮನೆಯಾಗಿ ನನ್ನ ಸೊಸೆಯನ್ನಾಗಿ ಮಾಡಿಕೊಂಡಲ್ಲ. ನನಗೆ ಬುದ್ಧಿ ಇಲ್ಲಮ್ಮ, ನನಗೆ ನಿಜವಾಗಲೂ ಬುದ್ಧಿ ಇಲ್ಲಮ್ಮ, ಬುದ್ಧಿ ಇಲ್ಲ. ನಿನ್ನಂತ ಬಣ್ಣದ ಹೆಣ್ಣನ್ನು ನಮ್ಮ ರವೆ ಪ್ರೀತಿಸಿ ಹಠ ಮಾಡಿ ಮದುವೆ ಆದಲ್ಲ, ಆ ರವಿ ಅವನಿಗೆ ಬುದ್ಧಿ ಇಲ್ಲ ಕಣಮ್ಮ, ಅವನಿಗೆ ಬುದ್ಧಿ ಇಲ್ಲ. ಏನಮ್ಮ, ನಿನ್ನ ಹೊಟ್ಟೆಯಲ್ಲಿ ಇಷ್ಟೊಂದು ಮತ್ಸರವನ್ನು ಇಟ್ಟುಕೊಂಡಿದ್ದೀಯಲ್ಲ, ತನ್ನ ಹೆಂಡತಿಯನ್ನು ನನ್ನ ರಾಮು ತನ್ನ ಹೆಂಡತಿಯನ್ನು ನಿನ್ನ ಮಡಿಲಿಗೆ ಹಾಕಿದನಲ್ಲ. ನನ್ನ ಹಿರಿಯ ಮಗ ರಾಮು ನೋಡಮ್ಮ, ಅವನಿಗೆ ಮೊದಲು ಬುದ್ಧಿ ಇಲ್ಲಮ್ಮ, ಅವನಿಗೆ ಮೊದಲು ಬುದ್ಧಿ ಇಲ್ಲಮ್ಮ. ಸಾಗಿದೆ ಈ ಪಯಣ ಜೀವನ. ಅಪ್ಪಾಜಿ, ಯಾಕಪ್ಪ ಕಣ್ಣಲ್ಲಿ ನೀರು? ಅಪ್ಪಾಜಿ, ಕಣ್ಣಲ್ಲಿ ನೀರು. ಪೂಜಾ, ಏನಾಯ್ತಮ್ಮ? ಅಯ್ಯೋ, ನೀನೇ ಕೇಳಮ್ಮ. ಅಲ್ಲಿದ್ದಲ್ಲ ಮುದಿಗುಬೆಗೆ ಏನಾಯ್ತು ಅಂತ. ಬೆಳಿಗ್ಗೆಯಿಂದ ಸಂಜೆವರೆಗೂ ನೀನು ದೇವಸ್ಥಾನ, ಗುಡಿ, ಗೋಪುರ, ಪುನಸ್ಕಾರ, ಪೂಜೆ ಎಲ್ಲ ಮಾಡ್ಕೊಬ. ನಾನು ಈ ಮನೆಯಲ್ಲಿ ಚಾಕ್ರಿ ಮಾಡ್ತೀನಿ, ಚಾಕ್ರಿ. ಮನೆ ಕೆಲಸದೊಳಲ್ವಾ, ಎಷ್ಟೇ ಆಗ್ಲಿ ನಾನು. ಅದ್ರಲ್ಲೂ ಈ ಮುದಿಗುಬೆ ಹತ್ರ ಬೈಸ್ಕೋಬೇಕು. ಈ ಮನೆಯಲ್ಲಿ ಈ ಹಳ ಮನೆಯಿಂದ ಯಾವ ನನಗೆ ಮುಕ್ತಿ ಸಿಗುತ್ತೋ ಅಂತ ಗೊತ್ತಿಲ್ಲಪ್ಪ. ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಮಾತಾಡ್ತಾರೆ. ಎಷ್ಟೇ ಆಗ್ಲಿ ನನ್ನ ಮಾವ ಈ ಮನೆಗೆ ಹಿರಿಯ ಮನುಷ್ಯ. ಹಿರಿಯ ಮನುಷ್ಯನಿಗೆ ಕತ್ತೆ ಗೋಬೆ ಅಂತ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವೇನೆ ನಿನ್ನ ಜನ್ಮಕ್ಕೆ? ಇನ್ನೊಂದು ಸಾರಿ ನನ್ನ ಮಾವಯ್ಯನೇನಾದ್ರೂ ಗೋಬೆ ಅಂತ ಮಾತಾಡ್ದೆ ದೌಡೆ ಉತ್ತರಿಸ್ಬಿಡ್ತೇನೆ. ಮುಚ್ಚ ಬಾಯಿ. ನೀನೇನ್ ದೌಡ ಹುಡುಕೋವರೆಗೂ ನಾನೇನು ಕೈಗೆ ಹಗ್ಗ ಕಟ್ಕೊಂಡಿರಲ್ವೇ? ಏನಾದ್ರೂ ನನ್ನ ಮೇಲೆ ಒಂದು ಕೈ ಮಾಡಿದ್ರೆ ನಾನು ನಿನ್ನ ಹಾಲು ಕಳಿಸ್ಬಿಡ್ಬೇಕು. ಹಾಲು ಮಾಡಿದ್ದೀನಿ, ಎಚ್ಚರ. ಸೊಕ್ಕಿನ ಎಣ್ಣೆ. ಯಾರು ನನ್ನ ಹಿರಿಯ ಸೊಸೆ ಮೇಲೆ ಕೈ ಮಾಡುವುದಕ್ಕೆ ನಿನಗೆಷ್ಟು ಧೈರ್ಯ? ರಾಮು, ಬಾರೋ ಇಲ್ಲಿ, ಬಾರೋ ಇಲ್ಲಿ. ಕತ್ತ ಹಿಡಿದು ಇವಳನ್ನು ಬಂದು ಮನೆಯಿಂದ ಹಾಕಿಕೊಳ್ಳು. ಮುದುಗುಬಿಯಂತ ಮುದುಗುಂಬೆ. ಯಾಕೆ ಸುಮ್ಮನೆ ಪಡ್ಕೋತೀರಾ? ಕಟ್ಟಿಡ್ದು ಆಚೆ ತಳ್ಳಿಸ್ಕೊಳಕ್ಕೆ ನಾನೇ ಈ ಮನೆ ಕೆಲಸಗಳಲ್ಲ. ನಾನು ಈ ಮನೆಗೆ ಸೊಸೆಯಾಗಿ ಬಂದಿರೋಳು. ಅದನ್ನ ಫಸ್ಟ್ ತಿಳ್ಕೊ. ಅಷ್ಟು ವಯಸ್ಸಾಗಿದೆ, ಮುಡಿ ಭೂಮಿ ನನ್ನ ಮಗನೇ. ಅಂದ್ಮೇಲೆ ನೀನ್ ನನ್ನನ್ನ ಕತ್ತೆ ರಂಟೆ ಅಂತ್ಯ. ನಿನಗೆ ಬುದ್ಧಿ ಬೇಡವಾ? ರಾಮು, ಕೇಳಿದ್ದೇನೋ ಅವಳ ಮಾತುಗಳನ್ನ? ಪೂಜಾ, ಯಾಕಮ್ಮ ಈ ರೀತಿಯಾಗಿ ವರ್ತಿಸುತ್ತಿರುವೆ? ಈ ಮನೆಯಲ್ಲಿ ಯಾರಿಂದಲಾದರೂ ನಿನಗೆ ತೊಂದರೆಯಾಗಿದೆಯಮ್ಮ? ದೇವರ ಸಮಾನರಾದ ಹಿರಿಯರಿಗೆ
ಗೂಬೆ ಹದ್ದು ಎಂದು ಕರೆಯುವುದು ತಪ್ಪಲ್ಲವ ತಾಯಿ? ಅಯ್ಯೋಯ್ಯೋಯ್ಯೋ, ಇಂಥ ನಯ ವಿನಯದ ಮಾತು ನಿಮ್ಮ ನೋಡೆ ಕಲಿಬೇಕನ್ಸುತ್ತೆ. ಅಲ್ಲ, ಏನ್ ಸ್ವಾತಂತ್ರ್ಯ ಕೊಟ್ಟಿದ್ದೀರಾ ಅಂತ? ನಮ್ಗೆ ಈ ಮನೇಲಿ ಸ್ವಾತಂತ್ರ್ಯ ಅನ್ನೋದೇ ಇಲ್ವೇ? ಈ ಮನೇಲಿ ನಾನು ಒಂಥರ ಮನೆ ಕೆಲಸದೊಳಾಗ್ಬಿಟ್ಟಿದ್ದೀನಿ. ನೀವು ದೊಡ್ಡ ಸಾವುಕಾರು ಚಾಚ್ಕೊಂಡು ಓಡಾಡ್ರಿ, ನಾನು ಈ ಮನೇಲಿ ಕಸ ಗುಡ್ಸ್ಕೊಂಡಿರ್ತೀನಿ. ಇದು ಒಂದು ಬದುಕು, ಇದು ಒಂದು ಜನ್ಮ. ನನ್ನ ಗಂಡ ಬರ್ಲಿ, ಅವಳಿ ಮಾಡ್ತೀನಿ. ಪೂಜಾ, ಸಂಸಾರವೆಂಬ ವಿಶಾಲ ಸಾಗರವನ್ನು ದಾಟಿ ಗೌರವವೆಂಬ ದಡದನ್ನೇ ಸೇರಲು ಒಗ್ಗಟ್ಟೆಂಬ ನಾವೆಯಲ್ಲಿ ಕುಳಿತು ಪರಸ್ಪರ ನಂಬಿಕೆ ಎಂಬ ಹರಿಗೋಲಿನಿಂದ ಸುತ್ತು ಹಾಕಬೇಕಮ್ಮ. ಆಗಲೇ ಮನತರದ ಗೌರವದ ಜೊತೆಗೆ ನಮ್ಮ ಏಳಿಗೆಯೂ ಆಗುತ್ತದೆ ಎಂಬ ಪೂಜಾ. ಅಹಂಕಾರ ಮತ್ಸರಗಳನ್ನು ಮಣ್ಣಿನ ದೋಣಿಯಲ್ಲಿ ಕುಳಿತು ಸಂಸಾರ ಸಾಗರವೆಂಬ ದಾಟಲು ಹೋದರೆ ಅದು ಮಣ್ಣಿನ ತೆಟ್ಟೆ. ನಾವು ಸಹ ನೀರು ಪಾಲು ಆಗುತ್ತೇವೆ ತಾಯಿ, ನೀರು ಪಾಲು ಆಗುತ್ತೇವೆ. ಜೋಕೆಯಮ್ಮ, ಅಹಂಕಾರ ಮತ್ಸರ ಇರೋದು ನನಗಲ್ವೋ? ನಿನ್ನ ಹೆಂಡತಿಗೆ, ನಿಮ್ ತಂದೆಗೆ. ಏನ್ ಅನ್ಕೊಂಡಿದ್ದೀರಾ ಅಂತ ನನ್ನ? ನೀವೆಲ್ಲ ಹೇಳ್ದಾಗೆಲ್ಲ ಕೇಳ್ಕೊಂಡು ಬಿದ್ದಿರೋಕೆ ನನ್ ಏನ್ ಅನ್ಕೊಂಡಿದ್ದೀರಾ? ಅಹಂಕಾರದಲ್ಲಿ ಮೈ ತುಂಬಿಕೊಂಡು ಬೆಳಿತಾರದು ನಿನ್ ಹೆಂಡತಿ. ಅವಳಿ ಮಾತಾಡೋ ನೋಡು, ಅವೆಲ್ಲ ನನಗ್ ಬೇಡ. ನನ್ನ ಗಂಡ ಬರೋ ಪಾಲಲ್ಲ. ಇವತ್ತೇ ಈ ಗಂಟೆಗೆ ನೀವು ಭಾಗ ಮಾಡ್ಬೇಕಂತೆ. ಈ ಆಸ್ತಿಲಿ ಭಾಗ ಆಗ್ಲೇಬೇಕು. ಏನಂದೆ? ಪಾಲು ಕೇಳಲು ನೀನು ಯಾರು? ಅಥವಾ ನಿನ್ನ ಗಂಡ ಬಿಡು ಸಂಪಾದನೆ ಪಾಲು ಕೇಳುವುದಕ್ಕೆ ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗುದಿಲ್ಲ. ರಾಮು, ಏನೋ ಇದು, ಏನೋ ಇದು. ಪಾಲು ಬೇಕಂತಲ್ಲ ಇವಳಿಗೆ, ಪಾಲು ಬೇಕಂತೆ. ಅಪ್ಪಾಜಿ, ನೀವು ಆವೇಶ ಪಡಬೇಡಿ ಅಪ್ಪಾಜಿ, ಆವೇಶ ಪಡಬೇಡಿ. ಪೂಜಾ, ನೀನು ಚಿಕ್ಕವಳಮ್ಮ, ಬಾಳಿ ಬೇಕಾದವಳ ತಾಯಿ. ಜೀವನದ ಅರ್ಥ ನೀನಿನ್ನು ತಿಳಿದಿಲ್ಲವಮ್ಮ, ತಿಳಿದಿಲ್ಲ. ನಮ್ಮ ತಂದೆಯವರ ಜೀವಂತ ಇರುವವರೆಗೂ ಈ ಮನೆ ಎರಡು ಗೋಳಾಗಲು ಅಸಾಧ್ಯದ ಮಾತು ತಾಯಿ, ಅಸಾಧ್ಯದ ಮಾತು. ರಾಮ ಲಕ್ಷ್ಮಣರಂತೆ ಅಣ್ಣ ತಮ್ಮಂದಿರ ಬಾಂಧವ್ಯದಲ್ಲಿ ಬಿರುಕು ಮೂಡಿಸಬೇಡ ತಾಯಿ, ಬಿರುಕು ಮೂಡಿಸಬೇಡಮ್ಮ. ಈ ತುಂಬಿದ ಮನೆಯಲ್ಲಿ ಒಡಕು ಮೂಡಿಸುವ ಕೆಲಸ ಮಾಡಬೇಡ ತಾಯಿ, ಮಾಡಬೇಡ. ಇದು ನಿನ್ನಲ್ಲಿ ಕೈ ಎತ್ತಿ ಬೇಡುತ್ತೇನೆ ತಾಯಿ. ರಾಮು, ರಾಮು, ಅವಳಿಗೇನೋ ಕೈ ಮುಗಿತೀಯ ನೀನು? ನೋಡು, ಒಂದು ಮಾತು ನೀನು ಕೇಳ್ಕೊ. ತಾಯಿಯನ್ನು ಕಳೆದುಕೊಂಡು ಬಂದು ಸಿಂಹಾಸನದ ಮೇಲೆ ಕೂರಿಸಿದರೆ ಆ ಸಿಂಹಾಸನದ ಎದುರಿಗೆ ನಾನು ಕೂತ್ಕೊಂಡಾಗ ಅಲ್ಲಿಂದ ಒಂದು ಎಲಗವನ್ನು ಅಷ್ಟು ದೂರಕ್ಕೆ ಹಾಕಿದಾಗ ಅದು ಆ ಎಲಗವನ್ನು ತಿನ್ನುವುದಕ್ಕೆ ಬರುತ್ತದೆ ವಿನಃ ಸಿಂಹಾಸನದ ಮೇಲೆ ಕುಳಿತುಕೊಳ್ಳಲಿಕ್ಕೆ ಲಾಯಕ್ಕಲ್ವೋ, ಲಾಯಕ್ಕಲ್ಲ. ಅಪ್ಪಾಜಿ, ನೀವು ಸುಮ್ಮನಿರಿ ಅಪ್ಪಾಜಿ, ನೀವು ಸುಮ್ಮನಿರಿ. ಪೂಜಾ, ನೀನು ಪೂಜಾ, ಹೆಣ್ಣಿಗೆ ಸೌಂದರ್ಯವೇ ಸಂಪತ್ತಮ್ಮ. ಅಹಂಕಾರ ಒಳ್ಳೆಯದಲ್ಲವಮ್ಮ. ಅಹಂಕಾರ ನಮ್ಮ ಬುದ್ಧಿಯನ್ನೇ ಆಹುತಿ ತೆಗೆದುಕೊಳ್ಳುತ್ತದೆ ತಾಯಿ, ಆಹುತಿ ತೆಗೆದುಕೊಳ್ಳುತ್ತದೆ. ಒಂದೇ ಒಂದು ಸಲ ಆಲೋಚನೆ ಮಾಡು ತಾಯಿ.
ಯಾರಿಂದಲಾದರೂ ಧಕ್ಕೆ ಆಗಿದೆ ಅಮ್ಮ. ಮನೆಯೆಲ್ಲ ಜವಾಬ್ದಾರಿಯು ನಿನಗೆ ಒಪ್ಪಿಸಿದ್ದೇವೆ. ಆದರೂ ಈ ಅಹಂಕಾರದ ಮಾತುಗಳು ಏಕೆ ತಾಯಿ? ಅಯ್ಯೋ ಅಯ್ಯೋ ಅಯ್ಯೋ, ಅದೇನೋ ಅಂತಾರಲ್ಲ, ನಿನ್ ಹೆಂಡತಿ ನಿಮ್ಮ ತಂದೆ ಸಮಾನರಾಗಿದ್ದಾರಲ್ಲ ಅವರು ಕೊಂಡು ಹೋಗೋದು ಇದು ಒಂದು ಸ್ವತಂತ್ರ. ಹಾಗೆ ಆ ಕೂದಿ ಗುಬೆ ಹತ್ರ ಮನೇಲಿ ಬೈಸ್ಕೊಂಡು ಬಿಟ್ಟಿರ್ತೀನಲ್ಲ, ಅದು ಒಂದು ಸ್ವತಂತ್ರ. ನನಗೆ ಬೇಕಿಲ್ಲ. ನನಗೆ ಈ ಮನೇಲಿ ಆಸ್ತಿ ಭಾಗ ಆಗ್ಬೇಕಷ್ಟೇ. ನನಗೆ ನಿಮ್ಮಂತ ಬಿಟ್ಟಿ ಉಪದೇಶಕ್ಕೆ ಬಂದಿಲ್ಲ. ನಾನೇನ್ ಬೀದಿ ಬಿಕಾರಿನೂ ಅಲ್ಲ. ನೋಡಿ, ನನಗೆ ನಿಮ್ ಸ್ವತಂತ್ರನೂ ಬೇಕಿಲ್ಲ. ನಿಮ್ಗೂ ಈ ನಿಮ್ ಮನೆಗೂ ದೊಡ್ಡ ನಮಸ್ಕಾರ. ಒಂದು ನಮ್ಮ ಆಸ್ತಿನ ಭಾಗ ಮಾಡಿ ಅಷ್ಟೇ. ನೋಡಮ್ಮ, ಸ್ವತಂತ್ರ ಎಂದರೆ ಸ್ವೇಚ್ಛಾಚಾರರ ಏನಮ್ಮ? ನಾಯಿ ಹತ್ತಿರ ರಾಮು ಮಾತು ನೋಡು. ರಾಮು ಭಾರಪ ಇಲ್ಲಿ ರವಿ ಬಂದ ತಕ್ಷಣ ವಿಷಯ ಹೇಳಿ ಇವಳನ್ನು ಮೊದಲು ತವರು ಮನೆಗೆ ಕರೆದು ಅಪ್ಪಾಜಿ ತವರಿಗೆ ಕಳಿಸಲಿಕ್ಕೆ ಇವಳನ್ನು ಮದುವೆ ಮಾಡಿಕೊಂಡು ಬಂದಿಲ್ಲ, ಜೊತೆಯಾಗ ಬಾಳನಿಂದ ಮದುವೆ ಮಾಡಿಕೊಂಡು ಬಂದಿದ್ದೆ. ಆದರೆ ಮನೆಯ ಸ್ವಚ್ಛೆಯನ್ನು ನಿಮ್ಮ ವಯಸ್ಸು ಕೆಲಸ ಮಾಡ್ಕೊಂಡು ಬಿದ್ದಿರ್ತೀನಿ. ಅಷ್ಟೊಂದು ಇವರಿಗೆ ನನ್ನ ಮೇಲೆ ಕರುಣೆನೇ ಇಲ್ಲ. ಈ ಮನೇಲಿ ಇರೋದ್ ಬೇಡ ರೀ. ಆಸ್ತಿ ಭಾಗ ಮಾಡ್ರಿ. ಹೇ ಕತ್ತೆ, ಮತ್ತೆ ಭಾಗ ಕೇಳುವೆಯ? ಮತ್ತೆ ನಾನು ನಿನಗೆ ಪಾಲು ಕೊಡಬೇಕಾ? ನೀನು ನಿನ್ನ ಗಂಡ ದುಡಿದು ಕಳಿಸಿದ್ದಲ್ಲ ಈ ಆಸ್ತಿ ಮತ್ತೆ ಈ ಮನೆ. ಹಗಲು ರಾತ್ರಿ ನನ್ನ ಮಗ ರಾಮು ನನ್ನ ಜೊತೆಗೆ ದುಡಿದು ಸುರಿಸಿ ದುಡಿದ ಮನೆ ಇದು, ಕಟ್ಟಿಸಿದ ಮನೆ ಇದು, ಗಳಿಸಿದ ಆಸ್ತಿ ಇದು. ಅದನ್ನು ನಾನು ಈ ಜೀವಂತ ಇರುವವರೆಗೂ ಅವರನ್ನು ಮಾತ್ರ ಮಾಡಲಿಕ್ಕೆ ಅವಕಾಶ ಮಾಡಲ್ಲ. ನೋಡಿ ಹೇ ರವಿ, ಈ ಮನೆಯಲ್ಲಿ ನಿಮಗೆ ಇಷ್ಟವಿದ್ದರೆ ಇರಿ, ಇಲ್ಲವಾದರೆ ತೊಲಗಿ. ಕಟ್ಟಿಕೊಂಡು ಹೋಗಲು ನೋಡಿ ಅಪ್ಪಾಜಿ, ನ್ಯಾಯಯುತವಾಗಿ ನನಗೆ ಪಾಲು ಕೊಟ್ಟರೆ ಸರಿ, ಇಲ್ಲವಾದರೆ ನಾನು ಕೋರ್ಟಿನ ಮೂಲಕ ತೆಗೆದುಕೊಳ್ಳುತ್ತೇನೆ. ರವಿ, ಸ್ವಲ್ಪ ತಾಳ್ಮೆ ಹಿಂದಿರು. ನಿನಗೆ ಭಾಗ ಕೊಡುವುದಿಲ್ಲ ಅಂತ ಅಂದದ್ದು ಯಾರು ರವಿ? ಅಂದರೆ ರವಿ, ಈ ಮನೆ ಏನಾಗುವುದು ಬೇಡ ಕಣೋ. ಎಷ್ಟೋ ಕಷ್ಟಪಟ್ಟು ದುಡಿದು ನಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರಪ್ಪ. ರಾಮ ಬದುಕು ನೋಡಬೇಕೆಂದು ಅವರು ಕಣ್ತುಂಬ ಆಸೆ ಪಟ್ಟಿದ್ದಾರೆ ರವಿ, ಆಸೆ ಪಟ್ಟಿದ್ದಾರೆ. ದಯವಿಟ್ಟು ನಿನಗೆ ಮುಗಿದು ಬೇಡವೇನಪ್ಪ. ಬೇಡ ರವಿ, ಬೇಡ ಕಣ.
ನಮ್ಮ ಆಸೆಗಳನ್ನು ಬಲಿ ಕೊಡಬೇಕಣ್ಣ. ನೀವೆಲ್ಲ ಸೇರಿ ನನ್ನ ಹೆಂಡತಿಯನ್ನು ನಿಂದಿಸಿದರೆ ಅತ್ತಿಗೆ ಮಾತ್ರ ಈ ಮನೆ ಸೊಸೆ, ಇವಳು ಸೊಸೆ ಅಲ್ಲವಾ? ಅಣ್ಣ, ಎಂದಾದರೂ ಒಂದು ದಿನ ಈ ಮನೆ ಭಾಗವಾಗಲೇಬೇಕು. ಅದು ಇವತ್ತೇ ಆಗಲಿ ಬಿಡಣ್ಣ. ರವಿ, ಹುಟ್ಟುವಾಗಲೇ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಎಂಬಂತೆ ಒಂದೇ ಬೀಜದಿಂದ ಬೆಳೆದ ವೃಕ್ಷ ಕವಲಾಗಿ ವಿಸ್ತರಿಸಲೇಬೇಕು. ರವಿ, ಅದಕ್ಕೂ ಒಂದು ಸಮಯವಿರುತ್ತದೆ ಅಪ್ಪ. ಈಗ ನಿಮ್ಮ ಅತ್ತಿಗೆ ತುಂಬು ಗರ್ಭಿಣಿ ಕಣೋ. ಈ ಸಮಯದಲ್ಲಿ ಮನೆ ಭಾಗವಾಗುವುದು ಬೇಡ ರವಿ. ನಿನಗೆ ಕೈ ಮುಗಿದು ಬೇಡವೇನಪ್ಪ, ಬೇಡ ಕಣೋ. ಇವನನ್ನು ಚಿಕ್ಕವನಿದ್ದಾಗ ಅಂದಿನಿಂದ ಇಂದಿನವರೆಗೂ ಸಾಕಿ ಬೆಳೆಸಿದ್ದಕ್ಕೆ ಇದೇನೋ ನೀನು ಅಣ್ಣನಿಗೆ ಮತ್ತು ನನಗೆ ಗೌರವ ಕೊಡುವಂಥದ್ದು. ಮನೆಯ ಹಿರಿಯವನಾಗಿ ನಾನು ತಪ್ಪು ನಡೆದಾಗ ಅದನ್ನು ತಿದ್ದಿ ಬೇಡಿ ಬುದ್ಧಿ ಹೇಳುವ ಹಕ್ಕೋ ನನಗಿದೆಯೋ? ನನಗಿದೆ. ನಿನ್ನ ದೃಷ್ಟಿಯಲ್ಲಿ ಏನಪ್ಪ? ನಿನ್ನ ದೃಷ್ಟಿಯಲ್ಲಿ ನಾನು ಆಸ್ತಿಯನ್ನು ಪಾಲು ಮಾಡಿಕೊಡಬೇಕಾ ನಿನಗೆ? ಆಸ್ತಿಯನ್ನು ಪಾಲು ಮಾಡು ಎಂದು ನಿಮ್ಮನ್ನು ನಾನು ಬೆಳೆಸಿದ್ದೇನೆ. ಅಯ್ಯೋ ರಾಮು, ಏನಪ್ಪ ಇದೆಲ್ಲ? ರಾಮು, ನನ್ನ ತಮ್ಮ ಚೆನ್ನಾಗಿ ಇರಬೇಕೆಂದು ಇವನನ್ನು ಸಾಕಿ ಬೆಳೆಸಿದ್ದು ತಪ್ಪ? ನಿಮಗೆ ಪಾಲು ಬೇಕಾದರೆ ನನ್ನನ್ನು ಜೀವಂತ ಸಮಾಧಿ ಮಾಡಿ. ನನ್ನನ್ನು ಜೀವಂತ ಸಮಾಧಿ ಮಾಡಿ ನಾನು ಸತ್ತ ಮೇಲೆ ನೀವು ಪಾಲು ತಗೊಳ್ಳಿ. ಯಾರು ಬೇಡ ಅಂದ್ರು ನಿಮಗೆ? ರಾಮು, ಹೇಳಪ್ಪ, ಹೇಳೋ. ಪಾಲು ಬೇಕಂತಲ್ಲ ಇವರಿಗೆ. ಪಾಲು ಯಾರು ದುಡ್ಡು ಸಂಪಾದನೆ ಮಾಡಿದ್ದು? ಈ ಮನೆ ಆಸ್ತಿ ಅಲ್ಲ. ರವಿ, ನೀನು ಮನೆತನದ ಗೌರವದ ಗೋರಿಯ ಮೇಲೆ ಸುಖದ ಗೋಪುರ ಕಟ್ಟಲು ಪ್ರಯತ್ನ ಮಾಡುತ್ತಿರುವೆಯಪ್ಪ. ಬೇಡ ರವಿ, ಬೇಡ ಕಡು. ಎತ್ತ ತಂದೆಯ ಮಾತನ್ನು ಧಿಕ್ಕರಿಸಿ ನಡೆದವರು ಯಾರೂ ಸುಖವಾಗಿಲ್ಲ ಈ ಪ್ರಪಂಚದಲ್ಲಿ. ತಂದೆ ತಾಯಿಯ ಮಾತನ್ನು ನಡೆದ ದುರ್ಯೋಧನ ದಾಯಾದಿ ಮತ್ಸರದಿಂದ ನಾಶವಾಗಿ ಹೋದ. ಪಿತೃವಾಕ್ಯ ಪರಿಪಾಲನೆ ಮಾಡಿದ ಆ ಶ್ರೀರಾಮಚಂದ್ರ ಲೋಕ ಪೂಜಿತನಾದ. ಇನ್ನು ಕೆಲವಳು ದಿನಗಳು ನಿನ್ನ ನಿರ್ಧಾರದಿಂದ ಹಿಂದಕ್ಕೆ ಸರಿ ರವಿ, ಹಿಂದಕ್ಕೆ ಸರಿಯಪ್ಪ. ಸರಿ ಅಣ್ಣ, ನೀನು ಇಷ್ಟು ಒತ್ತಾಯದಿಂದ ಹೇಳುತ್ತಿರುವಂತ ಮೇಲೆ ನಿನ್ನ ಮಾತು ನಾನು ಒಪ್ಪುತ್ತೇನೆ ಅಣ್ಣ. ಆದರೆ ನಾನಿಲ್ಲದ ಸಮಯದಲ್ಲಿ ನನ್ನ ಹೆಂಡತಿಯನ್ನು ನಿಂದಿಸೋದು ಸರಿಯೇ ಅಣ್ಣ? ಹಗಲು ರಾತ್ರಿ ಗಂಟೆ ಕತ್ತೆಯಂತೆ ದುಡಿತಿದ್ದಣ್ಣ ಈ ಮನೆಗೆ ನನ್ನ ಹೆಂಡತಿ. ಅವಳಿಗೇನಾದ್ರು ತಪ್ಪು ಮಾಡಿದ್ದರೆ ಅವಳಿಗೆ ತಿದ್ದಿ ಬುದ್ಧಿ ಹೇಳಬೇಕಾಯ್ತಣ್ಣ. ಅದು ಬಿಟ್ಟು ನಾಯಿ ಕತ್ತಿ ಎಂದು ದೂಷಿಸುವುದು ಸರಿಯೇ ಅಣ್ಣ? ರವಿ, ಪೂಜಾ, ಎಲ್ಲರ ಪರವಾಗಿ ನಾನು ಕ್ಷಮೆ ಕೇಳುತ್ತೇನಪ್ಪ, ನಾನು ಕ್ಷಮೆ ಕೇಳುತ್ತೇನೆ. ಆದರೆ ತಂದೆಯವರು ಬದುಕಿರುವವರೆಗೂ ಈ ಮನೆ
ಮನೆಯಲ್ಲಿ ಮನೆಯನ್ನು ಹೇಗೆ ನಡೆಸಿಕೊಂಡು ಹೋಗುವರು ಅದರಂತೆ ನಾವು ನಡೆಯುತ್ತೇವಪ್ಪ. ಪೂಜಾ ಪೂಜಾ ನಡೆದಿದ್ದೆಲ್ಲವನ್ನು ಹೊಟ್ಟೆಯಲ್ಲಿ ಇಟ್ಟುಕೊಂಡು ನಮ್ಮನ್ನು ಕ್ಷಮಿಸಿ ಬಿಡು ತಾಯಿ, ಕ್ಷಮಿಸಿ ಬಿಡು. ಇರ್ಲಿ ಪರವಾಗಿಲ್ಲ. ಅಣ್ಣ ಅದೇನೋ family drama ನಡೀತಾ ಉಂಟಾ? ಈ ಮುದ್ಕ ಸಾಯಲ್ಲ, ಆಸ್ತಿ ನಮಗೆ ಭಾಗ ಸಿಗಲ್ಲ. ನನ್ನ ಗಂಡನ ಕುಕ್ಕು. ಅಣ್ಣ ನಾನು ಆವೇಶದಲ್ಲಿ ನಿನ್ನ ಮನಸ್ಸು ನೋಯಿಸಿಬಿಟ್ಟೆ ಅಣ್ಣ. ಅಣ್ಣ ಅಣ್ಣ ರವಿ, ಅಣ್ಣ ದೊಡ್ಡವರು ಏನೇ ಮಾತನಾಡಿದರು ಅದು ನಮ್ಮ ಹಿತಕ್ಕೆಂದು ನಾವು ಭಾವಿಸಬೇಕಣ್ಣ. ಅಣ್ಣ ಮನೆ ಅಂದ ಮೇಲೆ ಚಿಕ್ಕ ಪುಟ್ಟ ತಪ್ಪುಗಳು ಬರುತ್ತವಣ, ಅದನ್ನು ಸರಿದೂಗಿಸಿಕೊಂಡು ಹೋಗುವುದೇ ಒಂದು ಜೀವನ ಕಣಣ್ಣ. ಏ ಪೂಜಾ ರೀ ಅಪ್ಪಾಜಿ ಕಾಲಿಗೆ ಬಿಟ್ಟು ಕ್ಷಮೆ ಕೇಳು ಬಾ. ರೀ ನೀವ್ ಆಲ್ರೆಡಿ ಬಿದ್ದು ಒದ್ದಾಡಿ ಸಾಕಾಗಿರ್ಬೇಕ್ರಿ, ನಾನ್ ಬೀಳಲ್ಲ. ಅಮ್ಮ ನೋಡಿ, ಸಮಾಜದ ಬಾಂಧವರೇ, ನಾವು ಕೂಡ ಮಕ್ಕಳನ್ನು ಇರ್ತೇವೆ. ಆದರೆ ಆ ಮಗು ಚಿಕ್ಕದಾಗಿದ್ದಾಗ ಅವನ ಕಾಲಿಂದ ನಮ್ಮ ಎದೆಗೆ ಒಡಿಸಿಕೊಳ್ಳುತ್ತೇವೆ. ಅದೇ ಅವನು ಬೆಳೆದು ದೊಡ್ಡವನಾದಾಗ ಅದೇ ನಮ್ಮೆಲೆಗೆ ಕಾಲಿನಿಂದ ಜಾಡಿಸಿ ಹೊಡೆಯುತ್ತಾನೆ ಎನ್ನುವುದಕ್ಕೆ ಈ ದೃಶ್ಯವೇ ಕಾರಣ. ಮಕ್ಕಳನ್ನು ಪಡೆದ ಮೇಲೆ ಎಲ್ಲವನ್ನು ನಾವು ಅನುಭವಿಸಲೇಬೇಕು. ಕಳೆ ಬೆಳೆದು ತೋಟವೆಲ್ಲ ಹಾಳಾಗಿ, ಆದ್ದರಿಂದ ಕಳೆ ಬೆಳೆದರೆ ತೋಟವೆಲ್ಲ ಹಾಳಾಗಿ ಹೋಗುತ್ತದೆ. ಕುಟುಂಬದಲ್ಲಿ ಕಲಹವಾದರೆ ಯಾವ ಕುಟುಂಬವೂ ಸಮಾಜದಲ್ಲಿ ಸರಿಯಾಗಿ ಇರಲಾರದು. ಈಗ ನಾವು ಪ್ರೀತಿ ಎಂಬ ಬೀಜವನ್ನು ಬಿತ್ತೋಣ, ಸುಖ ಶಾಂತಿ ನೆಮ್ಮದಿ ಎಂಬ ಫಸಲನ್ನು ಪಡೆಯೋಣ. ರವಿ, ಹಸ್ತದಂತಿರುವ ನಮ್ಮ ಕುಟುಂಬದಲ್ಲಿ ತಂದೆಯವರು ಹೆಬ್ಬೆರಳು ಇದ್ದಂತೆ, ನಾನು ತೋರ ಬೆರಳು ಇದ್ದಂತೆ, ನಿಮ್ಮತ್ತಿಗೆ ಮುಂಗುರದ ಬೆರಳು ಇದ್ದಂತೆ, ಪೂಜಾ ಕಿರು ಬೆರಳು ಇದ್ದಂತೆ, ನೀನು ಅನಾಮಿಕ ಬೆರಳು ಇದ್ದಂತೆ. ಈ 5 ಬೆರಳುಗಳು ಒಂಟಿಯಾಗಿ ಯಾವ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ರವಿ, ಸಾಧ್ಯವಿಲ್ಲ. ಈ 5 ಬೆರಳುಗಳು ಮಡಚಿದರೆ ಮುಷ್ಟಿಯಾಗುತ್ತದೆ. ಈ ಮುಷ್ಟಿಯಿಂದ ಬೆಟ್ಟದಂತಹ ಕಷ್ಟವೇ ಬಂದರು ಕುಟ್ಟಿ ಪುಡಿ ಮಾಡಬಹುದು ರವಿ, ಕುಟ್ಟಿ ಪುಡಿ ಮಾಡಬಹುದು. ಕೂಡಿ ಬಾಳೋಣ ರವಿ, ಕೂಡಿ ಬಾಳೋಣ, ಸೇರಿ ದುಡಿಯೋಣ. ಒಬ್ಬ ಹೌದಣ್ಣ, ಕುಟುಂಬ ಎಂಬ ಮೊಬೈಲ್ನಲ್ಲಿ ನಾವು ಪ್ರೀತಿಯನ್ನು ಸೇವ್ ಮಾಡಬೇಕು, ಗೌರವವನ್ನು ಫಾರ್ವರ್ಡ್ ಮಾಡಬೇಕು, ಕೆಲಸವನ್ನು ಡಿಲೀಟ್ ಮಾಡಬೇಕು, ಸುಖ ಕಷ್ಟ ದುಃಖಗಳನ್ನು ರೀಚಾರ್ಜ್ ಮಾಡಬೇಕು, ಅಲ್ವೇ ಅಣ್ಣ? ಹೌದು ರವಿ.